ಅಲ್ಲ ರೀ ಅಲ್ಲ ಹಿಂದೆ ಬಂದ್ರು ಅಪ್ಪ ಲೋಗ ಡೌನ್ ಮಾಡಿ ಅಲ್ಲ ಒಬ್ಬ ದೇವೇಗೌಡರಿಗೆ ಈಗ ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ ಅವರು 1500 ಡೌನ್ ಮಾಡಿ ಹಿಂದೆ ಬಂದ್ರು ಒಂದು ಹಂಗೆ ಐಡಿ ಈ ದೇಶದ ಐಟಿ ಡಿಪಾರ್ಟ್ಮೆಂಟ್ ನಮ್ಮ ಎಸಿಸಿಗೆ 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ನೋಟಿಸ್ ಕಟ್ಟಿದೆ. ನಮ್ಮ ಪೊಲಿಟಿಕಲ್ ಪಾರ್ಟಿಗೆ, ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ನನಗೆ ಯಾವುದೋ ಒಂದು ಮೆಸೇಜ್ ಬಂತು. ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಡೌನ್ ಮಾಡ್ರಣ ಲೋಗೋಗಳು ಏನು ಆರೋಪ ಮಾಡಬೇಕು ಅಂತ ಮಾಡಿದ್ದಾರೆ. ನಾನು ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನ್ ವಿಚಾರ ಎಲ್ಲ ನಿರಾಧಾರ. ನಾವ್ ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡೋದು, ಈ ಕೆಲಸ ಎಲ್ಲ ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಅಲ್ಲ ರೀ ಅಲ್ಲ ಹಿಂದೆ ಬಂದ್ರು ಅಪ್ಪ ಲೋಗ ಡೌನ್ ಮಾಡಿ ಅಲ್ಲ ಒಬ್ಬ ದೇವೇಗೌಡರಿಗೆ ಈಗ ನಮ್ಮ ದೇಶದ ಇನ್ಕಮ್ ಟ್ಯಾಕ್ಸ್ ಅವರು 1500 ಡೌನ್ ಮಾಡಿ ಹಿಂದೆ ಬಂದ್ರು ಒಂದು ಹಂಗೆ ಐಡಿ ಈ ದೇಶದ ಐಟಿ ಡಿಪಾರ್ಟ್ಮೆಂಟ್ ನಮ್ಮ ಎಸಿಸಿಗೆ 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ನೋಟಿಸ್ ಕಟ್ಟಿದೆ. ನಮ್ಮ ಪೊಲಿಟಿಕಲ್ ಪಾರ್ಟಿಗೆ, ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ನನಗೆ ಯಾವುದೋ ಒಂದು ಮೆಸೇಜ್ ಬಂತು. ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಡೌನ್ ಮಾಡ್ರಣ ಲೋಗೋಗಳು ಏನು ಆರೋಪ ಮಾಡಬೇಕು ಅಂತ ಮಾಡಿದ್ದಾರೆ. ನಾನು ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನ್ ವಿಚಾರ ಎಲ್ಲ ನಿರಾಧಾರ. ನಾವ್ ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡೋದು, ಈ ಕೆಲಸ ಎಲ್ಲ ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ.